ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಡಿಯೋ ನೋಡಲು ಬಂದಂತಹ ಎಲ್ಲ ದೇವ ಮಕ್ಕಳಿಗೆ ದೇವರು ಹೇರಳವಾಗಿ ಆಶೀರ್ವದಿಸಲು. ಈ ದಿನ ನಾವು ಉಪವಾಸ ಪ್ರಾರ್ಥನೆಯ ಬಗ್ಗೆ ನೋಡಿಕೊಳ್ಳೋಣ. ಉಪವಾಸ ಪ್ರಾರ್ಥನೆ ಎಂದರೇನು? ಉಪವಾಸ ಪ್ರಾರ್ಥನೆಯ ಮಹತ್ವವೇನು? ನಾವು ಉಪವಾಸ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಮತ್ತು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರೆ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉಪವಾಸ ಎಂಬುದು ಕೇವಲ ಹೊಟ್ಟೆಗೆ ಏನೂ ತಿನ್ನದೇ ಇರುವುದಲ್ಲ, ಅದು ಆತ್ಮವನ್ನು ಜಾಗೃತಗೊಳಿಸುವ ಒಂದು ಪವಿತ್ರ ಕ್ರಿಯೆ. ಇದು ಶೋಧನೆಗಳನ್ನು ಜಯಿಸಲು ಮತ್ತು ದೈವಿಕ ಶಕ್ತಿಯನ್ನು ಪಡೆಯಲು ಮಾದರಿಯಾಗಿದೆ. ನಾವು ದೇವರು ತೋರಿಸಿದ ಮಾದರಿಯ ಪ್ರಕಾರ ನಾವು ಉಪವಾಸ ಮಾಡುವಾಗ ದೇವರ ಕೃಪೆಯ ಮುಖಾಂತರ ನಮ್ಮಲ್ಲಿಯೂ ಕೂಡ ಅದ್ಭುತ ಕ್ರಿಯೆಗಳು ನಡೆಯುತ್ತವೆ. ಹಾಗಾದರೆ ಉಪವಾಸ ಪ್ರಾರ್ಥನೆಯ ಮಹತ್ವವೇನು? ಬನ್ನಿರಿ ಈಗ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಆಧ್ಯಾತ್ಮಿಕ ಶಕ್ತಿ. ನಮ್ಮ ದೇಹಕ್ಕೆ ಆಹಾರ ಹೇಗೆ ಅಗತ್ಯವೋ ಹಾಗೆಯೇ ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಅತ್ಯಗತ್ಯ. ನಾವು ಉಪವಾಸ ಮಾಡಿದಾಗ ಶರೀರವು ದುರ್ಬಲವಾದರೂ ಆತ್ಮವು ಎಷ್ಟೋ ಹೆಚ್ಚಾಗಿ ಬಲಗೊಳ್ಳುತ್ತದೆ. ಇದು ದೈಹಿಕ ಆಸೆಗಳಿಗಿಂತ ದೇವರ ಚಿತ್ತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ನಮಗೆ ಕಲಿಸುತ್ತದೆ. ಎರಡನೆಯದಾಗಿ ದೇವರ ಸನ್ನಿಧಿಗೆ ಹತ್ತಿರವಾಗುವುದು. ದೇವರ ಸನ್ನಿಧಿಗೆ ಹತ್ತಿರವಾಗುವುದೆಂದರೆ ಲೋಕದ ಲೈಂಗಿಕ ವಿಷಯಗಳಿಂದ, ಅಂದರೆ ಆಹಾರ, ಮನೋರಂಜನೆ ಇತ್ಯಾದಿಗಳಿಂದ ದೂರ ಸರಿದು ನಾವು ಉಪವಾಸ ಮಾಡುವುದರಿಂದ ದೇವರಿಗೂ ನಮಗೂ ಇರುವ ಅಂತರ ಕಡಿಮೆಯಾಗುತ್ತದೆ. ಇದು ದೇವರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಲು ಮತ್ತು ಆತನ ಧ್ವನಿಯನ್ನು ಕೇಳಿಸಿಕೊಳ್ಳಲು ಇರುವ ಅತ್ಯುತ್ತಮ ಮಾರ್ಗವಾಗಿದೆ. ನಾವು ದೇವರ ಯೋಜನೆಯನ್ನು ತಿಳಿದುಕೊಳ್ಳಬೇಕೆಂದರೆ ನಾವು ಉಪವಾಸ ಮಾಡಬೇಕು. ಪಾಪದ ಅರಿವು ಮತ್ತು ಕ್ಷಮೆ. ಉಪವಾಸವು ನಮ್ಮ ಅಹಂಕಾರವನ್ನು ಅಳಿಸಿ ಹಾಕುತ್ತದೆ. ನಾವು ದೇವರ ಮುಂದೆ ಏನೂ ಅಲ್ಲ ಎಂಬ ಅರಿವು ನಮಗಾಗುತ್ತದೆ. ಇದು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಮಹಾಕೃಪೆಯಲ್ಲಿ ಸೇರುವ ಹಾಗೆ ಮಾಡುವಂಥದ್ದಾಗಿದೆ. ಮತ್ತು ನಾಲ್ಕನೆಯದಾಗಿ ಎಲ್ಲ ಶೋಧನೆಗಳನ್ನು ಗೆಲ್ಲುವ ಶಕ್ತಿ. ಯೇಸು ಕ್ರಿಸ್ತನು 40 ದಿನಗಳ ಕಾಲ ಉಪವಾಸವಿದ್ದಾಗ ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಿದನು. ಆದರೆ ಯೇಸು ಉಪವಾಸದ ಶಕ್ತಿಯಿಂದ ಆ ಶೋಧನೆಗಳನ್ನು ಗೆದ್ದರು. ಹಾಗೆಯೇ ನಾವು ದೇವರ ಚಿತ್ತದಂತೆ ವಿಧೇಯರಾಗಿ ಉಪವಾಸ ಮಾಡುವಾಗ ನಮ್ಮ ಜೀವನದಲ್ಲಿ ಬರುವ ಕೆಟ್ಟ ಆಲೋಚನೆಗಳನ್ನು ಮತ್ತು ದುರಭ್ಯಾಸಗಳನ್ನು ಜಯಿಸಲು ಉಪವಾಸವು ನಮಗೆ ಹೇರಳವಾದ ಶಕ್ತಿಯನ್ನು ನೀಡುತ್ತದೆ. ಸಾಮಾನ್ಯ ದಿನಗಳಿಗಿಂತ ಉಪವಾಸ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ಆ ಸಮಯದಲ್ಲಿ ನಾವು ದೇವರ ಆಲೋಚನೆಯಂತೆ ಏನೇ ಪ್ರಾರ್ಥನೆ ಮಾಡಿದರೂ ಅವು ನೆರವೇರುತ್ತವೆ. ಮನಸ್ಸು ಚಂಚಲವಾಗದೆ ದೇವರ ಕಡೆ ಸ್ಥಿರವಾಗಿರಲು ಉಪವಾಸವು ಸಹಾಯ ಮಾಡುತ್ತದೆ. ಈ ಕಾರಣದಿಂದ ನಾವು ಉಪವಾಸ ಮಾಡುವಾಗ ಚೈತನ್ಯದಿಂದ ಮತ್ತು ಉತ್ಸಾಹದಿಂದ ಉಪವಾಸ ಮಾಡಬೇಕು. ಉಪವಾಸವು ಕೇವಲ ಮುಖ ಬಾಡಿಸಿಕೊಳ್ಳುವುದಲ್ಲ, ಅದು ಹೃದಯವನ್ನು ಬದಲಿಸಿಕೊಳ್ಳುವುದು. ಉಪವಾಸವು ತೋರಿಕೆಯ ಹಾಗೆ ಮುಖ ಬಾಡಿಸಿಕೊಂಡು ಸುಮ್ಮನೆ ಲೌಕಿಕ ಆಶಯಗಳನ್ನು, ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವ ಉಪವಾಸ ಪ್ರಯೋಜನಕಾರಿಯಾಗಿರುವುದಿಲ್ಲ. ನಿಜವಾದ ಉಪವಾಸವನ್ನು ಹೇಗೆ ಮಾಡಬೇಕೆಂದರೆ ನಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಿ ನಮಗೆ ಯಾರೊಂದಿಗೆ ಹಗೆತನವಿದೆಯೋ ಅವರನ್ನು ಕ್ಷಮಿಸಿ ಹೃದಯವನ್ನು ಶುದ್ಧ ಮಾಡಿಕೊಂಡು ಉಪವಾಸವನ್ನು ಮಾಡಿದಾಗ ನಾವು ದೇವರ ಗೂಢಾರ್ಥಗಳನ್ನು ಮತ್ತು ನಾವು ಗ್ರಹಿಸಲಾಗದ ಅದ್ಭುತ ಕಾರ್ಯಗಳನ್ನು ಕಾಣಬಹುದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 16-18. ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಈ ವಾಕ್ಯವು ನಮಗೆ ಏನು ಹೇಳುತ್ತದೆ ಎಂದರೆ, ಕೆಲವರು ಜನರು ನೋಡಲಿ ಎಂದು, ನಾನು ಉಪವಾಸವಿದ್ದೀನಿ ಎಂದು ತಿಳಿದುಕೊಳ್ಳಲಿ ಎಂದು ಮುಖವನ್ನು ಸಪ್ಪಗೆ ಮಾಡಿರುತ್ತಾರೆ. ನಾವು ಹಾಗೆ ಮಾಡದೆ ದೇವರು ನಮ್ಮ ಮುಖವನ್ನು ನೋಡುವುದಿಲ್ಲ, ಹೃದಯವನ್ನು ನೋಡುತ್ತಾನೆ ಎಂದು ತಿಳಿದುಕೊಂಡು ಜನರ ತೋರಿಕೆಗೆ ಉಪವಾಸವನ್ನು ಮಾಡದೆ ಸರಳವಾಗಿ ವಿನಮ್ರವಾಗಿ ಹೃದಯದಲ್ಲಿ ದೇವರನ್ನು ಧ್ಯಾನಿಸುತ್ತಾ, ಬಡವರಿಗೆ ಸಹಾಯ ಮಾಡುತ್ತಾ, ಅನ್ಯಾಯ ಮಾಡಿದವರನ್ನು ಕ್ಷಮಿಸುತ್ತಾ, ನಮಗೆ ಬೇಕಾದದ್ದೆಲ್ಲವನ್ನು ದೇವರಿಗೆ ತಿಳಿಯಪಡಿಸಿ ಶುದ್ಧ ಹೃದಯದಿಂದ ಉಪವಾಸ ಮಾಡುವಾಗ ದೇವರು ಈ ಉಪವಾಸವನ್ನು ಸ್ವೀಕರಿಸಿ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ತರುತ್ತಾನೆ. ದೇವರಿಗೆ ಹೊರಗಿನ ಆಚರಣೆ ಮುಖ್ಯ ಅಲ್ಲ, ಆದರೆ ಒಳಗಿನ ಪಶ್ಚಾತ್ತಾಪದ ಹೃದಯವನ್ನು ದೇವರು ನೋಡುತ್ತಾನೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತಹ ದೇವರು ನಮಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹಿಸುತ್ತಾನೆ. ಹಾಗಾದರೆ ನಾವು ಉಪವಾಸವನ್ನು ಯಾಕೆ ಮಾಡಬೇಕು ಎಂದು ನೀವು ಕೇಳುವುದಾದರೆ, ಮೊದಲನೆಯದಾಗಿ ದೇವರೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಲು. ಲೌಕಿಕ ಆಸೆಗಳನ್ನು ಬದಿಗಿಟ್ಟು ದೇವರೊಂದಿಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸಿದಾಗ ನಾವು ದೇವರ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಬಹುದು. ನಾವು ಬೈಬಲ್ನಲ್ಲಿ ಎಲಿಯನ ಬಗ್ಗೆ ನೋಡುವಾಗ, ಎಲಿಯನಿಗೆ ದೇವರು ಕಾಣಿಸಿಕೊಳ್ಳುವ ರೀತಿಯನ್ನು ನಾವು ನೋಡುವಾಗ, ಅಂತಹ ದೊಡ್ಡ ಬಿರುಗಾಳಿ, ಮಿಂಚು, ಭೂಕಂಪಗಳ ನಡುವೆ ಎಲಿಯನಿಗೆ ದೇವರ ಧ್ವನಿ ಮಧುರವಾಗಿ ಸ್ಪಷ್ಟವಾಗಿ ಕೇಳಿಸಿತು. ನಮ್ಮ ಜೀವನದಲ್ಲಿ ಎಷ್ಟೋ ತಡಕಾಟ, ತೊಂದರೆಗಳು ಇದ್ದಾಗಲೂ ನಾವು ಉಪವಾಸದಲ್ಲಿ ದೇವರಿಗೆ ಹೇಳುವಾಗ ದೇವರು ನಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ ಅಂತಹ ಎಲ್ಲ ತೊಂದರೆಗಳಿಂದ ನಮ್ಮನ್ನು ಬಿಡಿಸುತ್ತಾನೆ. ನಾವು ಉಪವಾಸ ಮಾಡುವಾಗ ನಮ್ಮ ಆತ್ಮ ಪರಿಶೋಧನೆಯಾಗುತ್ತದೆ. ದೇವರು ನಮಗೆ ನಮ್ಮ ಗುಪ್ತ ಪಾಪಗಳನ್ನು ತೋರಿಸಿ
ಅವುಗಳಿಗೆ ಪಶ್ಚಾತ್ತಾಪಪಟ್ಟು ಅದರಿಂದ ಹೊರಬರುವಂತೆ ಮಾಡುತ್ತಾನೆ. ಉಪವಾಸವು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ತರುತ್ತದೆ. ಇದು ಜೀವನದ ಕಷ್ಟಗಳು ಮತ್ತು ಕೆಟ್ಟ ಆಲೋಚನೆಗಳನ್ನು ಗೆಲ್ಲಲು ನಮಗೆ ಅದ್ಭುತವಾದ ಸಾಮರ್ಥ್ಯವನ್ನು ನೀಡುತ್ತದೆ. ಯೇಸುಸ್ವಾಮಿಯು 40 ದಿನ ಉಪವಾಸ ಮಾಡಿದಾಗ ಸೈತಾನನ ಎಲ್ಲ ಶೋಧನೆಗಳನ್ನು ಜಯಿಸಿದರು. ಹಾಗೆಯೇ ನಾವು ಕೂಡ ಉಪವಾಸವನ್ನು ಮಾಡುವಾಗ ಸೈತಾನನ ಎಲ್ಲ ಕುತಂತ್ರಗಳನ್ನು ಜಯಿಸಬಹುದು. ದೈವಿಕ ಮಾರ್ಗದರ್ಶನಕ್ಕಾಗಿ ನಾವು ಉಪವಾಸವನ್ನು ಮಾಡಬೇಕು. ನಾವು ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ದೇವರ ಚಿತ್ತವೇನೆಂದು ತಿಳಿಯಲು ಉಪವಾಸ ಮತ್ತು ಪ್ರಾರ್ಥನೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಬೈಬಲ್ನಲ್ಲಿ ಅನೇಕ ಭಕ್ತರು ಸಂಕಷ್ಟದ ಸಮಯದಲ್ಲಿ ಉಪವಾಸದ ಮೂಲಕ ದೇವರ ಸಹಾಯವನ್ನು ಪಡೆದಿದ್ದಾರೆ. ಉಪವಾಸವು ಎಷ್ಟು ಮಹತ್ವವೆಂದು ನಾವು ಇನ್ನೂ ಒಂದು ಉದಾಹರಣೆಯನ್ನು ನೋಡುವುದಾದರೆ, ಬೈಬಲ್ನಲ್ಲಿ ನಿನವೆ ಜನರು ಹೆಚ್ಚು ಪಾಪ ಕೃತ್ಯಗಳನ್ನು ಮಾಡಿದಾಗ ಯೋನನು ಮುಂದೆ ಬರುವ ದೇವಕೋಪವನ್ನು ಅವರಿಗೆ ತಿಳಿಸಿದಾಗ ಅವರು ಉಪವಾಸದಿಂದ ಎಲ್ಲರೂ ಸೇರಿ ಪ್ರಾರ್ಥಿಸಿದಾಗ ಅವರು ಎಷ್ಟೇ ಪಾಪ ಮಾಡಿದ್ದರೂ ಎಷ್ಟೇ ಕೆಟ್ಟ ಕೆಲಸವನ್ನು ಮಾಡಿದ್ದರೂ ದೇವರು ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ಹಿಂತೆಗೆದುಕೊಂಡನು. ಅಂದರೆ ಉಪವಾಸ ಪ್ರಾರ್ಥನೆಯಲ್ಲಿ ಅಷ್ಟು ಸಾಮರ್ಥ್ಯವಿದೆ. ಅದಕ್ಕಾಗಿ ನಾವು ಶುದ್ಧ ಹೃದಯದಿಂದ ಉಪವಾಸವನ್ನು ಮಾಡಬೇಕು. ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನು ಪರಿಶೋಧಿಸುತ್ತಾನೆ. ಹಾಗಾದರೆ ನಾವು ಬೈಬಲ್ನಲ್ಲಿ ಯಾರು 40 ದಿನ ಉಪವಾಸವನ್ನು ಮಾಡಿದರು ಎಂದು ನೋಡಿಕೊಳ್ಳೋಣ. ವಿಮೋಚನಕಾಂಡ 24ನೇ ಅಧ್ಯಾಯ 18ನೇ ವಚನ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಯು ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಉಪವಾಸವಿದ್ದನು. ಈ ವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಯು 40 ದಿನ ಹಗಲಿರುಳು ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದಾಗ ದೇವರು ಮೋಶೆಗೆ 10 ಪ್ರಮುಖವಾದ ಆಜ್ಞೆಗಳನ್ನು ಕೊಟ್ಟರು. ಆ ಆಜ್ಞೆಗಳು ಈಗಲೂ ಕೂಡ ನಮ್ಮನ್ನು ನಡೆಸುತ್ತಿವೆ. ಹಾಗೆಯೇ ನಾವು 1ನೇ ಅರಸುಗಳು 19ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ ಅವನು ಆ ಆಹಾರದ ಬಲದಿಂದ 40 ದಿನ ರಾತ್ರಿ 40 ದಿನ ಹಗಲು ಉಪವಾಸದಿಂದ ದೇವರ ಪರ್ವತವಾದ ಹೋಬೇರಿಗೆ ನಡೆಯುತ್ತಾ ಹೋದನು. ಇಲ್ಲಿ ನಾವು ಎಲಿಯನು ಕೂಡ 40 ದಿನ ಉಪವಾಸ ಮಾಡಿದನು ಎಂದು ನೋಡಬಹುದು. ಹಾಗೆಯೇ ನಾವು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ 40 ದಿನ ಹಗಲಿರುಳು ಉಪವಾಸ ಮಾಡಿದರು ಎಂದು ನೋಡಬಹುದು. ಅಂದರೆ ನಾವು ಉಪವಾಸ ಮಾಡುವಾಗ ಜೀವನದಲ್ಲಿ ಆಧ್ಯಾತ್ಮಿಕ ಬದಲಾವಣೆ ಉಂಟಾಗುತ್ತದೆ. ನಾವು ಲೋಕದ ಎಲ್ಲ ಗದ್ದಲಗಳಿಂದ ದೂರ ಸರಿದಾಗ ದೇವರ ಚಿತ್ತ, ಆತನ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಅರ್ಥವಾಗತೊಡಗುತ್ತದೆ. ಕೆಟ್ಟ ಅಭ್ಯಾಸಗಳು, ಕೋಪ ಅಥವಾ ಅಹಂಕಾರದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿ ನಿಮಗೆ ದೊರೆಯುತ್ತದೆ. ನಾವು ಮಾಡುವ ಪ್ರಾರ್ಥನೆಗಳಿಗೆ ಉತ್ತರಗಳು ಬರಲು ಶುರುವಾಗುತ್ತವೆ. ನಾವು ಮಾಡುವ ಪ್ರಾರ್ಥನೆಗಳು ಕೇವಲ ಬೇಡಿಕೆಯಾಗಿರದೆ ದೇವರೊಂದಿಗೆ ಮಾಡುವ ಆಳವಾದ ಸಂವಾದವಾಗಿ ಬದಲಾಗುತ್ತವೆ. ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ, ಕರುಣೆ ಮತ್ತು ಪ್ರೀತಿ ಮನಸ್ಸಿನಲ್ಲಿ ತುಂಬಿ ತುಳುಕುತ್ತದೆ. ಉಪವಾಸವು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ದೈವಿಕ ನೆಮ್ಮದಿ ನಮ್ಮ ಜೀವಿತದಲ್ಲಿ ಆವರಿಸುತ್ತದೆ. ಜೀವನದಲ್ಲಿ ಏನು ಬೇಕಾದರೂ ಸಾಧಿಸುವ ದೈವಿಕ ಶಕ್ತಿ ಮತ್ತು ಚೈತನ್ಯವು ನಮ್ಮನ್ನು ತುಂಬುತ್ತದೆ ಮತ್ತು ದೇವರ ಕೃಪೆಯಿಂದ ಆಧ್ಯಾತ್ಮಿಕತೆ ನಮ್ಮ ರಕ್ಷಾ ಕವಚವಾಗಿ ನಮ್ಮ ಜೀವನದ ಮುಂದಿನ ಹಾದಿಯೇ ಬದಲಾಗುತ್ತದೆ. ಹಾಗಾದರೆ ನಾವು ದೇವರ ಶಾಂತಿಯಲ್ಲಿ ನಡೆದುಕೊಳ್ಳಬೇಕೆಂದರೆ, ನಾವು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಕಾಣಬೇಕೆಂದರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಉಳಿಸಿಕೊಳ್ಳಬೇಕೆಂದರೆ, ಶುದ್ಧ ಮನಸ್ಸಿನಿಂದ ದೇವರೆಡೆಗೆ ಬಂದು ಪಶ್ಚಾತ್ತಾಪಪಟ್ಟು ಸಂಪೂರ್ಣ ನಂಬಿಕೆಯಿಂದ ಉಪವಾಸವನ್ನು ಮಾಡಿ ಹೃದಯವನ್ನು ಶುದ್ಧಿ ಮಾಡಿಕೊಂಡು ಸ್ವಸ್ಥಚಿತ್ತರಾಗಿ ದೇವರ ಗೂಢಾರ್ಥವನ್ನು ತಿಳಿದುಕೊಂಡು ದೇವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದಾಗ ದೇವರ ಹೇರಳವಾದ ಆಶೀರ್ವಾದವನ್ನು ಪಡೆಯಬಹುದು. ಈ ಕಾರಣದಿಂದ ನಾವು ಉಪವಾಸವನ್ನು ಮಾಡುವುದು ಅತಿ ಮುಖ್ಯವಾಗಿದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಅನುದಿನವೂ ಕಾಪಾಡಲಿ.